ಓಂ ಶ್ರೀ ಗುರುಭ್ಯೋ ನಮಃ. ಕಾಂತಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ನಾನು ಕುಮಾರಸ್ವಾಮಿ ವಿದ್ವಾನ್ MA ಆಚಾರ್ಯ, ಶ್ರೀ ಹರಿಹರ ವೇದ ಬ್ರಹ್ಮ ಗುರುಕುಲ ವತಿಯಿಂದ ಹೊಸ ಬೆಳಕು ಜ್ಯೋತಿಷಾಲೆಯ ಕಾರ್ಯಕ್ರಮ. ಈ ದಿನ ವಿಶೇಷ ಏನಂದರೆ ಕನಸುಗಳು. ಮನಸ್ಸಿಗೆ ಮನುಷ್ಯನ ಮನಸ್ಸಿದೆ ಅಂದರೆ ಕನಸಿದೆ ಅಂತ, ಮನಸ್ಸಿಲ್ಲ ಅಂದರೆ ಕನಸಿಲ್ಲ. ಈ ಕನಸುಗಳು ಬೀಳ್ತಾ ಇದೆ. ಕನಸು ಬಿದ್ದರೆ ಭಯ. ಶ್ರೀ ಗುರುಭ್ಯೋ ನಮಃ. ಎಲ್ಲ ನನ್ನ ವೀಕ್ಷಕ ಪ್ರಭುಗಳಿಗೆ ನಾವು ಶ್ರೀ ಹರಿಹರ ವೇದ ಬ್ರಹ್ಮ ಗುರುಕುಲ ವತಿಯಿಂದ ಕುಮಾರಸ್ವಾಮಿ ವಿದ್ವಾನ್ MA ಆಚಾರ್ಯ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ, ನಿಮ್ಮ ಯಾವುದೇ ಕುಂದುಕೊರತೆಗಳಿಗೆ, ಜ್ಯೋತಿಷ್ಯ ಸಂಬಂಧಪಟ್ಟ ಯಾವುದೇ ಮಾಹಿತಿಗಾಗಿ ನಮ್ಮ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗಳನ್ನು ಸಂಪರ್ಕಿಸಿ ಮತ್ತು ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇವುಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಕೊಡಂಥ ಈ ಸಂಸ್ಥೆ ವತಿಯಿಂದ ನಿಮಗೆ ನೀಡ್ತಾ ಇರುವ ವಿಡಿಯೋಗಳನ್ನು ಮೊದಲಿಗೆ ನೋಡಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಇನ್ನೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತುಂಬ ನಿಮಗೆ ಅನುಕೂಲ ಆಗುತ್ತದೆ. ಈಗ ನಮ್ಮಲ್ಲಿ ಬರೋರು ಫಸ್ಟ್ ಬರೋದೇ ಕನಸು ಬಿತ್ತು ಸ್ವಾಮಿ, ನಿನ್ನೆ ಹೆಂಗೆ ಕನಸು ಬಿತ್ತು, ಇವತ್ತು ಹಿಂಗೆ ಕನಸು ಬಿತ್ತು. ಈ ಕನಸುಗಳು 108 ಉದಾಹರಣೆಗಳಿದೆ. ಆ ಕನಸುಗಳಿಗೆ ಒಂದಕ್ಕೊಂದು ಅರ್ಥ ಇದೆ. ಅದು ಮೊದಲಿಗೆ ಆ ಕನಸು ಯಾವ ಸಮಯದಲ್ಲಿ ಬಿತ್ತು ಅನ್ನೋದು ಮುಖ್ಯ ಆಗಿರುತ್ತೆ. ಅವನಿಗೆ ಈ 2 ರಿಂದ 3 ಗಂಟೆ ಸಮಯದಲ್ಲಿ ಏನಾದರೂ ಬಿದ್ದಿದ್ರೆ ಆ ಕನಸು ಅಜೀರ್ಣ ದೋಷದಿಂದ ಕನಸುಗಳು ಬರುತ್ತೆ. ಈ ನೋಡಿ, ಒಂದು ಮಗು ಹುಟ್ಟಿದಾಗ ಅದು ನಗ್ತಾ ಇರುತ್ತೆ, ಅಳ್ತಾ ಇರುತ್ತೆ. ಸುಮ್ಮನೆ 1 ವರ್ಷ 6 ತಿಂಗಳ ಮಗುನೇ ನೋಡಿ ನೀವು, ಸುಮ್ಮನೆ ಅದನ್ನು ನಗುತ್ತೆ, ಅಳುತ್ತೆ. ಅದಕ್ಕೆ ಹಿಂದಿನ ಜನ್ಮದ ನಂಟಿರುತ್ತೆ. 3 ವರ್ಷದ ಮಟನೂ ಹಿಂದಿನ ಜನ್ಮ ಸಂಸ್ಕಾರ ಇರುತ್ತೆ. ಅದಕ್ಕೆ ಅದು ನೆನಪಾಗಿ ಅದು ಆ ರೀತಿ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಅಂಥ ಮಗುಗೆ ಇದ್ದಾಗ ಮತ್ತು ನಮಗೆ ಆತ್ಮಗಳು ಇದ್ದವ್ರಿಗೆ, ಆತ್ಮ ಅಂದರೆ ಮನಸ್ಸು, ಮನಸ್ಸು ಅಂದರೆ ಇಲ್ಲಿ ಆತ್ಮ. ಅದು ಒಂದು ಬಿಟ್ಟು ಒಂದಿಲ್ಲ. ನಮ್ಮ ಭ್ರಮೆ, ಚಿತ್ತ ನೋಡಿ, ನಾವೇನು ಮನಸ್ಸಲ್ಲಿ ಅಂದ್ಕೊಂಡಿರ್ತೇವಲ್ಲ ಅದೇ ಕನಸಾಗಿರುತ್ತೆ. ಅದಕ್ಕೆ ನಾವೇನು ಅಂದ್ಕೊಂಡಿದ್ದನ್ನು ಅದು ದೃಢವಾದ ಸಂಕಲ್ಪ, ನಾವೇನೇ ಮಾಡಿದ್ದನ್ನು ಒಳ್ಳೆಯದ ಕಡೆ ಇರಬೇಕು ನಮ್ಮ ಯೋಚನೆ, ಆಲೋಚನೆಗಳು. ನಾವು ಈ TV ಮಾಧ್ಯಮಗಳಲ್ಲಿ, ಮೊಬೈಲ್ಗಳಲ್ಲಿ ಏನಾದರೂ ಕೆಟ್ಟ ದೃಶ್ಯಗಳನ್ನು, ಭಯಾನಕರ ದೃಶ್ಯಗಳನ್ನು ನೋಡಿದ್ದೆ ಆದರೆ ಅದೇ ಮನಸ್ಸಿಗೆ ಕನಸಾಗಿ ಬಂದಿರುತ್ತೆ. ಅದೇ ಭಯ ಬೀಳೋಕ್ಕೆ ಚಾನ್ಸ್ ಆಗುತ್ತೆ. ಫಸ್ಟ್ ಇದನ್ನು ತಿಳ್ಕೊಬೇಕು. ಕನಸು ಅಂದರೆ ಭಯ ಅಲ್ಲ ಅಲ್ಲಿ. ಮತ್ತು ಒಂದೊಂದೇ ರೀತಿ ಒಂದೊಂದು ಬೇರೆ ಬೇರೆ ಇದೆ. ಈ ರೀತಿ ಕನಸುಗಳನ್ನು ಮತ್ತು ಟೆನ್ಷನ್, ಮನುಷ್ಯನಿಗೆ ಮೈಂಡಲ್ಲಿ ಟೆನ್ಷನ್ ಆದರೆ ಕನಸುಗಳು ಆಗುತ್ತೆ. ಅಲ್ಲಿ ಟೆನ್ಷನ್ ಹೆಂಗಂದರೆ ವ್ಯಾವಹಾರಿಕವಾಗೇ ಇರ್ಬೋದು, ಮನೆಯಲ್ಲಿ ಸಂಸಾರದಲ್ಲಿ ಇರ್ಬೋದು, ಜಗಳ ಇರ್ಬೋದು, ಒಬ್ಬರು ಇಬ್ಬರಿಂದ ಒಬ್ಬರು ದೂರ ಹೋಗಿದ್ದಿರ್ಬೋದು. ಈ ರೀತಿ ಎಲ್ಲ ಕನಸುಗಳು ಮನಸ್ಸು ಆತ್ಮಗಳೇ ಮನಸ್ಸು ಕನಸಾಗಿ ಬರುತ್ತೆ. ಈ ರೀತಿ ಮತ್ತು ಇನ್ನೊಂದು ಯಾವ್ಯಾವ ಪ್ರಶ್ನೆಗಳು ಬರುತ್ತೆ, ಯಾವ್ಯಾವ ಸಮಸ್ಯೆಗಳು ಬರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ನಮ್ಮ ಮನೆಯಲ್ಲಿ ಹಿರಿಯರು ಯಾರೋ ಡೆತ್ ಆಗಿರ್ತಾರೆ, ಅವ್ರ ಕನಸಲ್ಲಿ ಬಂದರು ಸ್ವಾಮಿ ಅಂತ. ಅಲ್ಲಿ ಕನಸಲ್ಲಿ ಅವರ ಆತ್ಮಗಳು ಅಸಂತೃಪ್ತ ಆದರೆ ನಿಮಗೆ ಕನಸಿನ ರೂಪದಲ್ಲಿ ಸೂಚನೆ ಕೊಡ್ತಾರೆ ಅವರು. ನಾವು ಏನಾದರೂ ನಮಗೆ ಸಮಸ್ಯೆಗಳು ಬಂದರೆ ಇಲ್ಲಿ ಫಸ್ಟ್ ದೇವರು ಬರಲ್ಲ, ದೇವತೆಗಳು ಬರುತ್ತೆ ಅಂತ. ದೇವತೆಗಳು ಬಂದು ನಮ್ಮ ಸಮಸ್ಯೆ ಏನಾಗಿದೆ ಅಂತ ನೋಡಿಕೊಂಡು ದೇವರು ತಲುಪಿಸುತ್ತೆ. ದೇವರು ತಲುಪಿಸಿ ಆಮೇಲೆ ದೇವರು ಬಂದು ನಮ್ಗೆ ಕಾಪಾಡ್ತಾನೆ ಅಂತ ಪ್ರತೀತಿ ಇದೆ ಈ ಗ್ರಂಥಗಳಲ್ಲಿ ಬರೆದಂಥ ಆಧಾರದ ಪ್ರಕಾರ. ಅದಕ್ಕೆ ಹಿರಿಯರಂದರೆ ಮೊದಲು ಹಿರಿಯರನ್ನ ಯಾವ ದಿಕ್ಕಲ್ಲಿ ಫೋಟೋಗಳನ್ನ ಹಾಕಬೇಕು ಅಂತ. ನಾವು ಪಶ್ಚಿಮ ಮುಳುಗಿದ್ದು ಅಂತ ಪಶ್ಚಿಮದ ಕಡೆ ಮಖ ಮಾಡಿ ಹಿರಿಯರ ಫೋಟೋ ಹಾಕಿರಬೇಕು. ಅದೇನಾದರೂ ಒಂದು ದಕ್ಷಿಣ, ಉತ್ತರ ಹಾಕಿದರೆ ಅಲ್ಲೇನಾಗುತ್ತೆ, ಅವ್ರಿಗೆ ಅಸಂತೃಪ್ತ ಆಗಿ, ಅವ್ರಿಗೆ ಆ ಆತ್ಮಗಳು ಅಸಂತೃಪ್ತ ಆಗಿ ನಿಮ್ಮ ಕನಸಿನ ರೂಪದಲ್ಲಿ ಬರುತ್ತೆ. ಮತ್ತು ಒಬ್ಬೊಬ್ಬರು ಮರ್ತು ಬಿಟ್ಟಿರ್ತಾರೆ ಪೂಜೆ, ತಿಥಿ, ಕಾರ್ಯಕ್ರಮಗಳು ಮಾಡೋಂಥದ್ದು. ಅವರು ಅದನ್ನು ಮಾಡೋಕ್ಕೆ ನೆನಪಿಸೋಕೆ ಬರ್ತಾರೆ. ಈ ರೀತಿ ತಿಳ್ಕೊಬೇಕು, ಅದನ್ನು ಭಯ ಪಡೋಂಥದ್ದಲ್ಲ. ಈ ರೀತಿ ಕನಸುಗಳಿಗೆ ಹಲವಾರು ಕಾರಣಗಳಿದೆ. ಹಿರಿಯರು ಕನಸಲ್ಲಿ ಬರೋದು ನಿಮ್ಮ ಸೂಚನೆ ಅಂತ, ಮುನ್ಸೂಚನೆ ಆಗಿರುತ್ತೆ. ಕೆಟ್ಟದಕ್ಕೂ ಇದೆ, ಒಳ್ಳೆಯದಕ್ಕೂ ಇದೆ. ಅದನ್ನು ನಾವು ಅರ್ಥೈಸ್ಕೊಂಡು ಮತ್ತು ಕನಸು ಬಿದ್ದಿದ್ದನ್ನು ಯಾರಿಗೆ ಹೇಳಿದ್ರೆ ಸಕ್ಸಸ್ಸು, ಯಾರಿಗೆ ಹೇಳಿದ್ರೆ ಮೈನಸ್ಸು, ನಮಗಿಂತ ಹಿರಿಯರಿಗೆ ನಾವು ತಿಳಿಸ್ಬೇಕು ಅದನ್ನು. ಆವಾಗ ಅದು ಸಕ್ಸಸ್ಸು. ನಮಗಿಂತ ಸಣ್ಣವ್ರಿಗೆ ತಿಳಿಸಿದೆ ಅದು ಮೈನಸ್ ಆಗ್ತಾ ಹೋಗ್ತೈತೆ ಅಂತ. ಆ ರೀತಿಗಳಲ್ಲಿದೆ. ಮತ್ತು ಇನ್ನೊಂದು ವಿಷಜಂತುಗಳು. ಮನುಷ್ಯನಿಗೆ ಕನಸಲ್ಲಿ ವಿಷಜಂತುಗಳು ಬರೋಂಥದ್ದು. ಸರ್ಪ ಇರ್ಬೋದು, ಕಾಡು ಪ್ರಾಣಿಗಳು ಇರ್ಬೋದು, ಸಿಂಹ, ಹುಲಿ. ಇಲ್ಲಿ ನಮಗೆ ಆ ಸೂಚನೆ ಯಾವುದೇ ಹೇಳುತ್ತೆ ತಾನೇ. ಈ ಕಾಡು ಪ್ರಾಣಿಗಳು ಅದು ಇವು ಕ್ರೂರ ಪ್ರಾಣಿಗಳು ಅಂತ ಅದು ಬಂದರೆ ಅದು ಮುಂದಿನ ಅನಾರೋಗ್ಯ ಸಮಸ್ಯೆಗಳು ಉಂಟಾಗೋಂಥದ್ದು, ಗಂಡಾಂತರಗಳು ಎದುರಾಗೋಂಥದ್ದು,
ಮುಂದಿನ ಸೂಚನೆ ಆಗಿರುತ್ತೆ ನಮಗೆ. ಮನುಷ್ಯನಿಗೆ ಇದು ಸೂಚನೆ ಅಂದರೆ ಏನು ಗೊತ್ತಾ, ಸಿಕ್ಸ್ ಸೆನ್ಸ್ ಅಂತ. ಸಿಕ್ಸ್ ಸೆನ್ಸ್ ಯಾವಾಗ ವರ್ಕ್ ಆಗ್ತೈತಿ? ಅವರು ಒಳ್ಳೆ ಪೂಜೆ, ಮನೆಯಲ್ಲಿ ಸತ್ಕಾರ್ಯಗಳು, ಪೂಜೆ ಪುನಸ್ಕಾರಗಳು ಮಾಡೋದು, ಸಮಾಧಾನವಾಗಿ ಮೆಡಿಟೇಷನ್ ಮಾಡೋಂಥದ್ದು, ಧ್ಯಾನ, ಗುರು ಹಿರಿಯರಲ್ಲಿ ಭಕ್ತಿ, ಇವೆಲ್ಲ ಮಾಡೋರಿಗೆ ಸಿಮ್ಟಮ್ಸ್ ಆಗಿ ವರ್ಕ್ ಆಗ್ತತಿ. ಅದಕ್ಕೆ ನಾವು ಮೂರನೇ ಕಣ್ಣು ಅಂತೀವಿ. ಮೂರನೇ ಕಣ್ಣು ಕಾಣಲ್ಲ ಯಾರಿಗೂ, ಇದೇ ಸಿಕ್ಸ್ ಸೆನ್ಸ್ ಆಗಿರುತ್ತೆ. ಇದೇ ಕನಸು ನಮಗೆ ಮುಂದಿನ ಆಗುಹೋಗಳ ಕನಸು ರೂಪದಲ್ಲಿ ತಿಳಿಸ್ಕೊಡ್ತಾ ಇರುತ್ತೆ. ಅದನ್ನು ಯಾವ ಸಮಯದಲ್ಲಿ ಮತ್ತು 2ರಿಂದ 3 ಹೇಳಿದ್ವಿ ಅಜೀರ್ಣ ದೋಷ ಅಂತ. ಅಂದರೆ ಏನು ಮಾಡಬೇಕು ನಾವು? ಹಿರಿಯರು ಹೇಳ್ತಿದ್ರು ರಾತ್ರಿ ಊಟವನ್ನು ಕಡಿಮೆ ಮಾಡು ಅಂತ ಹೇಳ್ತೀವಿ ನಾವು. ಮತ್ತು ನಾವು ಯಾವ್ಯಾವುದೇ ದಿಕ್ಕಲ್ಲಿ ತಲೆ ಹಾಕಿ ಮಲ್ಕೊಳ್ಳೋಂಗಿಲ್ಲ. ಮೊದಲು ಮುಖ್ಯ ಕಾರಣ ಈ ದಿಕ್ಕಲ್ಲೇ ಮಲ್ಕೋಬೇಕಂತ ತಲೆ ಹಾಕಿ. ನೋಡಿ, ಉತ್ತರ ದಿಕ್ಕಿಗೆ ಮಲಗಿದರೆ ನಮಗೆ ಹಿರಿಯರ ಕನಸು ಬರೋಂಥದ್ದು, ನಮಗೆ ಕೆಟ್ಟ ಆಗಂಥ ದುರ್ಘಟನೆಗಳು ಕಾಣೋಂಥದ್ದು. ಅದಕ್ಕೆ ಶಿವನು ಗಣೇಶನಿಗೆ ಈ ಉತ್ತರ ದಿಕ್ಕಿಗೆ ಯಾರನ್ನಾದ್ರೂ ಮಲಗಿದರೆ ಅವ್ರ ಶಿರವನ್ನು ತಂದು ಇವನಿಗೆ ಜೋಡಿಸಿ ಅಂತ ಹೇಳ್ತಾನೆ ಆದೇಶ ಮಾಡಿದಾಗ. ಈ ಗಣೇಶನ ಕತೆ ಗೊತ್ತಿದೆ ನಮಗೆ, ಗೌರಿ ಗಣೇಶ. ಅದಕ್ಕೆ ಉತ್ತರ ದಿಕ್ಕಲ್ಲಿ ಯಾರು ಮಲ್ಕೋಬಾರ್ದಂತ, ಅಲ್ಲಿ ನಿರ್ವಿಘ್ನ ಅಂತ, ಅಲ್ಲಿ ವಿಘ್ನಗಳು ಬರುತ್ತೆ ಅಂತ ಹೇಳುತ್ತೆ. ಗಣೇಶ ಅಂದರೆ ನಿರ್ವಿಘ್ನ. ಆ ಉತ್ತರ ದಿಕ್ಕಿಗೆ ಇದ್ದಂಥ ಮಲಗಿದ ಆನೆಯನ್ನು ಕಡಿದು ತಂದು ಆ ತಲೆಯನ್ನು ಗಣೇಶನಿಗೆ ಜೋಡಿಸಲಾಯಿತು. ಇದು ನಿಮಗೆ ಎಲ್ಲ ತಿಳಿದಂಥ ಕಥೆನೇ ಆಯಿತು. ಅದಕ್ಕೆ ಉತ್ತರ ದಿಕ್ಕಿಗೆ ಮಲ್ಕೋಬಾರ್ದು. ಮತ್ತು ಪಶ್ಚಿಮ ದಿಕ್ಕಿಗೆ ಮಲ್ಕೋಬಾರ್ದು. ಪಶ್ಚಿಮ ದಿಕ್ಕಿಗೆ ಮಲ್ಕೊಂಡ್ರು ನಮ್ಮ ಹಿರಿಯರೆಲ್ಲ ಕನಸಿ ಬರೋಂಥದ್ದು. ಅದಕ್ಕೆ ಏನೇ ಇದ್ದರೂ ದಕ್ಷಿಣ ದಿಕ್ಕು ಅಥವಾ ಪೂರ್ವ ದಿಕ್ಕಿಗೆ ತಲೆ ಹಾಕಿ ಮಲ್ಕೋಬೇಕು. ಅದೇ ಮುಖ್ಯ ಕಾರಣ. ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ರಾತ್ರಿ ಸಮಯದಲ್ಲಿ 8 ಗಂಟೆಗೆ ಊಟ ಮುಗಿಸಿಬಿಡ್ಬೇಕು ನಾವು. ನಾವೇನು ಮಾಡ್ತೀವಿ, ಟಿ ವಿ ಅದನ್ನು ನೋಡಿಕೊಂಡು 10, 10:30, 11ಕ್ಕೆ ಊಟ ಮಾಡ್ತೀವಿ. ಆವಾಗ ಏನಾಗುತ್ತೆ, ಅಜೀರ್ಣದಿಂದ ಅಲ್ಲಿ ನಮಗೆ ರಕ್ತ ಒತ್ತಡ ಜಾಸ್ತಿ ಆಗೋಂಥದ್ದು, ಇನ್ನೊಂದು ಟೆನ್ಷನ್ ಆಗೋಂಥದ್ದು. ಅಲ್ಲಿ ಏನಾಗುತ್ತೆ, ಊಟ ಜೀರ್ಣಕ್ರಿಯೆ ಆಗಲ್ಲ ಅಂದರೆ ದೇಹದಾಗೆ ಒತ್ತಡಗಳು ಜಾಸ್ತಿ ಆಗುತ್ತೆ. ಅದೇ ಕನಸು ಆಗಿಬಿಡುತ್ತೆ, ಏನೋ ಒಂದು ಕೆಟ್ಟ ಕನಸು. ಅದು ಮತ್ತು 3ರಿಂದ 4 ಬ್ರಾಹ್ಮಿ ಮುಹೂರ್ತ, ಇಲ್ಲಿ 4ರಿಂದ 5 ಬ್ರಾಹ್ಮಿ ಮುಹೂರ್ತದಲ್ಲಿ ಶುಭ ಸಮಯದಲ್ಲಿ ಈ ಕನಸುಗಳು, ದೇವರು ಮತ್ತು ಏನಾದರೂ ನಮಗೆ ವಸ್ತುಗಳು ಬರೋಂಥದ್ದು, ಮತ್ತು ಮುತ್ತೈದೆ, ಬಾಲ್ಯ ಹುಡುಗಿ, ಈ ರೀತಿಯ ಶುಭ ಸೂಚನೆಗಳು ಇರುತ್ತೆ. ಈ ರೀತಿ ಎಲ್ಲ ಕನಸುಗಳು ಬರೋಂಥದ್ದು, ನಮಗೆ ಹಿರಿಯರು ಬರೋಂಥದ್ದು, ಅವ್ರ ತಾಯಿ ತಂದೆ ಇರ್ಬೋದು, ಅಕ್ಕ ಅಣ್ಣ ಇರ್ಬೋದು, ಇಲ್ಲ ಹಿರಿಯರು ಬಂದರೆ ಏನೋ ಒಂದು ಮಾರ್ಗದರ್ಶನ ಸಿಗುತ್ತೆ ಅನ್ನೋದೊಂದು ಲಕ್ಷಣ ಆಗಿರುತ್ತೆ, ಸೂಚನೆ ಆಗಿರುತ್ತೆ. ನೋಡಿ, ಒಂದೊಂದಕ್ಕೂ ಒಂದು ಸೂಚನೆ, ಒಂದು ಕಾರಣ ಇದೆ. ಕನಸು ಅಂದರೆ ಭಯ ಬೀಳೋಂಥದ್ದಲ್ಲ. ಈ ಹಿರಿಯರದಂತರೂ ಆವಾಗಲೇ ಹೇಳ್ದಂಗೆ ಪಿತೃದೋಷಗಳನ್ನ ಸರಿಯಾಗಿ ಕರ್ಮಗಳು ಮಾಡಿದ್ದೆ ಆದರೆ ಅದು ಯಾವುದೇ ತೊಂದರೆಗಳು ಆಗಲ್ಲ. ಮತ್ತು ದಕ್ಷಿಣ ದಿಕ್ಕಿಗೆ ಹಾಕೋದಿರಲ್ಲ. ಎಲ್ಲರೂ ದಕ್ಷಿಣ ದಿಕ್ಕು ಅಂದರೆ ದಕ್ಷಿಣ ದಿಕ್ಕಿಗೆ ಆಲ್ರೆಡಿ ಯಮನ್ ದಿಕ್ಕಿಗೆ ಹೋಗಿಬಿಟ್ಟಿರ್ತಾರೆ ಅವರು. ಮತ್ತೆ ನಾವು ದಕ್ಷಿಣ ದಿಕ್ಕಿಗೆ ಹಾಕಿದರೆ ಅವ್ರ ಮನಸ್ಸಿಗೆ ಅಸಂತೃಪ್ತಿ ಆಗುತ್ತೆ. ಆದ್ದರಿಂದ ಮತ್ತೆ ಅವರೇ ನಿಮ್ಮ ಕನಸು ರೂಪದಲ್ಲಿ ಬರೋದಾಗುತ್ತೆ. ಅದನ್ನು ವಾಸ್ತು ಪ್ರಕಾರ ತಿಳ್ಕೊಂಡು ಯಾವ್ಯಾವ ದಿಕ್ಕಿಗೆ ಯಾವ ಫೋಟೋ ಹಾಕ್ಬೇಕಂತ ತಿಳ್ಕೊಳ್ಳಿ. ಅದನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಅದೊಂದು ಸ್ಪೆಷಲ್ ಕಾರ್ಯಕ್ರಮವಾಗಿ ಮಾಡೋಣ. ಈ ರೀತಿ ಕಾಡು ಪ್ರಾಣಿಗಳು, ವಿಷ ಜಂತುಗಳು ಬಂದರೆ ತುಂಬ ಮುಂದಿನ ಡೇಂಜರ್ ಝೋನ್ ಇದೆ ಅಂತ. ಒಂದು ನಮಗೆ ನಾಯಿ, ಸಾಕು ಪ್ರಾಣಿ ನಾಯಿ, ಅವ್ರ ಕನಸಲ್ಲಿ ಬಂದರೆ ಅವರಿಗೆ ಅನಾರೋಗ್ಯ ಸಮಸ್ಯೆ ಸೂಚನೆ ಮಾಡುತ್ತೆ ಅಂತ. ಮತ್ತು ಈ ರೀತಿ ಒಂದೊಂದು ಪ್ರಾಣಿಗೂ ಒಂದೊಂದು ಈ ರೀತಿ ಮುಂದಿನ ಇದರಲ್ಲಿ ಸಮಸ್ಯೆಗಳು ಇರುತ್ತೆ, ಸೂಚನೆಗಳು ಆಗಿ ಬರುತ್ತೆ ನಮಗೆ. ಮತ್ತು ವಿಷ ಜಂತುಗಳು, ಕಾಡು ಪ್ರಾಣಿಗಳು ಇಂಥವೆಲ್ಲ ಬಂದರೆ ಮುಂದಿನ ಗಂಡಾಂತರಗಳು ಸೂಚನೆಗಳನ್ನ ತೋರಿಸೋಂಥದ್ದು. ಅದನ್ನು ನಾವು ಸರಿಯಾಗಿ ತಿಳ್ಕೊಂಡು ಅದಕ್ಕೇನು ಪರಿಹಾರ, ಅದಕ್ಕೆ ಹೋಗಿ ಜ್ಯೋತಿಷ್ಯರ ಕಡೆ ಒಂದು ತಾತ್ಕಾಲಿಕ ಕುಂಡಲಿ ಹಾಕಿ ಈ ಸಮಯದಲ್ಲಿ ಹಿಂಗಾಗಿ ಸ್ವಾಮಿ ಅಂತ. ಆ ತಾತ್ಕಾಲಿಕ ಕುಂಡಲಿಯಲ್ಲಿ ಉತ್ತರ ಹೇಳುತ್ತೆ, ಈ ಲಗ್ನ ರಾಶಿ ಇಂಥ ಸಮಯದಲ್ಲಿ ಷಷ್ಠಮ ಸ್ಥಾನ, ದ್ವಾದಶ ಸ್ಥಾನ ಇದೆಲ್ಲ ನೋಡಿ ಅದಕ್ಕೊಂದು ಪರಿಹಾರ ಅಂತ ಇರುತ್ತೆ, ಅದಕ್ಕಿಂತ ದಾನ ಅಂತ ಇರುತ್ತೆ. ಅದನ್ನೆಲ್ಲ ಮಾಡಿಕೊಂಡ್ರೆ ಈ ಸಮಸ್ಯೆಯಿಂದ ಆಚೆ ಬರ್ಬೋದು. ಕನಸು ಭಯ ಅಲ್ಲ, ಭೀತಿ ಅಲ್ಲ, ನಮ್ಮ ಮನಸ್ಸು. ಆ ಮನಸ್ಸನ್ನು ಚಂಚಲ ಇಲ್ದ, ಟೆನ್ಷನ್ ಇಲ್ದಂಗೆ ನೆಮ್ಮದಿಯಿಂದ ನೋಡಿ. ಅದಕ್ಕೆ ನಾವು ಹೇಳುವಾಗ ಮಲಗುವಾಗ ಓಂ ಕರಾಗ್ರೆ ವಸತೆ ಲಕ್ಷ್ಮೀ ಕರಮುದ್ದೆ ಸರಸ್ವತಿ ಕರಮೂಲೆ ಸಿತಾ ಗೌರಿ ಪ್ರಭಾತೆ ಕರದರ್ಶನಂ ಸಮುದ್ರವಸನೆ ದೇವಿ ಪರ್ವತಸ್ತನ ಮಂಡಳೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದ ಪರ್ಶಮಸ್ಸಮೇ. ಈ ರೀತಿ ಒಂದೊಂದಕ್ಕೂ ಒಂದು ಮಂತ್ರ ಇದೆ. ಆ ಮಂತ್ರಗಳನ್ನು ಸರಿಯಾಗಿ ಹೇಳಿ ನಾವು ದೇವ್ರನ್ನ ನೆನೆಸ್ಕೊಂಡು, ನಮಗೆ ಹಿರಿಯರು ಹೇಳ್ತಿದ್ರು ಮಲಗುವಾಗ ದೇವ್ರ ನೆನೆಸ್ಕೊಂಡು ಮಲ್ಕೊಳ್ಳಿ ಅಂತ ಹೇಳ್ತಿದ್ರು. ಅದಕ್ಕೆ ದೇವ್ರನ್ನ ಸ್ಮರಿಸ್ಬೇಕು ನಾವು. ಆ ರೀತಿ ಒಳ್ಳೆಯ ಮನೋಭಾವನೆಯಿಂದ, ಒಳ್ಳೆಯ ಮೈಂಡ್ ಸೆಟ್ಟಿಂದ ಸುಮ್ಮನೆ ಮಲ್ಕೊಂಬಿಡೋದಲ್ಲ, ಹೋಗಿ ನಾವು ಒಂದು 10 ನಿಮಿಷ ರಿಲೀಫ್ ಆಗಬೇಕು, ಟೆನ್ಷನ್ ಮುಕ್ತ ಆಗಿ
5 ನಿಮಿಷ ಆದರೆ ಮೆಡಿಟೇಷನ್ ಮಾಡಿ, ಒಳ್ಳೆ ಮ್ಯೂಸಿಕ್ ಕೇಳೋಂಥದ್ದು, ಇದನ್ನೆಲ್ಲ ಮಾಡಿ ನಾವು ಆತ್ಮಗಳು. ಮತ್ತು ಈ ಇಡೀ ದಿನ ಟೆನ್ಷನ್ನಿಂದ ನಾವು ಓಡಾಡ್ತಾ ಇರ್ತೀವಿ, ಮಾಡ್ತಾ ಇರ್ತೀವಿ. ಆವಾಗ ಒಂದು ಸಮಯಕ್ಕೆ ಬಂದು ಒಂದು ಕಡೆ ಕೂತ್ಕೊಂಡು ಟಕ 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 ಊಟ ಮಾಡಿ ಸುಮ್ಮನೆ ಮಲ್ಕೊಳ್ಳೋದಲ್ಲ, ಒಂದು 10 ನಿಮಿಷ ಅದಕ್ಕಾಗಿ ನಮ್ಮ ಮೈಂಡ್ರಿಗೆ ರಿಲೀಫ್ ಕೊಡಬೇಕು. ಸಬ್ ಕಾನ್ಷಿಯಸ್ ಮೈಂಡ್ ಅಂತೀವಿ. ಅದಕ್ಕೆ ರಿಲೀಫ್ ಬಂದರೆ ಆರಾಮಾಗಿ ನಿದ್ದೆ ಆಗೋಂಥದ್ದು, ಯಾವುದು ಟೆನ್ಷನ್ ಮುಕ್ತ, ಅವ್ರಿಗೆ ಕನಸುಗಳು ಬರದಂತೆ ಇರೋದು. ಇದಕ್ಕೆ ಪ್ರಿಕಾಷನರಿಯಾಗಿ ತೊಗೋಬೇಕು. ಈ ರೀತಿ ಒಂದೊಂದೇ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಪರಿಹಾರವನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಶ್ರೀ ಹರಿಹರ ವೇದ ಬ್ರಹ್ಮ ಗುರುಕುಲವನ್ನು ಸಂಪರ್ಕಿಸಿ. ಧನ್ಯವಾದಗಳು.